ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ. ಪ್ರಶ್ನೆಯನ್ನು ಏಪ್ರಿಲ್ 2019 ಸೆಪ್ಟೆಂಬರ್ 2021 ಪರೀಕ್ಷೆ ಕೇಳಲಾಗಿದೆ. ಉತ್ತರ ಡೆಂಡ್ರೈಟ್ ಕೋಶಕಾಯ, ಎಕ್ಸಾನ್ ನರತುದಿ. ಬಿ ಆಪ್ಷನ್ ಡೆಂಡ್ರೈಟ್ ಎಕ್ಸಾನ್ ಕೋಶಕಾಯ ನರತುದಿ. ಸಿ ಆಪ್ಷನ್ ನರತುದಿ ಡೆಂಡ್ರೈಟ್ ಕೋಶಕಾಯ ಅಕ್ಸಾನ್. ಡಿ ಆಪ್ಷನ್ ಎಕ್ಸಾನ್ ನರತುದಿ ಕೋಶಕಾಯ ಡೆಂಡ್ರೈಟ್. ಸರಿಯಾದ ಉತ್ತರ ಡೆಂಡ್ರೈಟ್ ಕೋಶಕಾಯ ಎಕ್ಸಾನ್ ನರತುದಿ. Control and coordination. 4 alternative answers are given to the following questions or incomplete statements, out of which select the appropriate answer and write the complete answer with alphabet. Correct path of electric impulse in neuron is. This question is asked for April 2019 and September 2021 examination. Options are dendrite, cell body, axon, nerve ending. Option B dendrite, axon, cell body, nerve ending. Option C nerve ending, dendrite, cell body, axon. Option D axon, nerve ending, cell body, dendrite. Answer is option A dendrite, cell body, axon and nerve ending. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ. ಆಪ್ಷನ್ ಎ ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಆಪ್ಷನ್ ಬಿ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ. ಆಪ್ಷನ್ ಸಿ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಆಪ್ಷನ್ ಡಿ ಆಹಾರದಲ್ಲಿನ ಅಯೋಡಿನ್ ಇದರ ಉತ್ಪಾದನೆಗೆ ಅವಶ್ಯಕ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಥೈರಾಕ್ಸಿನ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ ವಿನಃ ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುವುದಿಲ್ಲ. ಥೈರಾಕ್ಸಿನ್ ಹಾರ್ಮೋನ್ ಕೊಬ್ಬಿನ ಚಯಾಪಚಯ ಕ್ರಿಯೆಗೆ ಕಾರಣವಾಗಿದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಕೊರತೆಯಿಂದ ಗಳಗಂಡ ರೋಗ ಅಂದರೆ ಗಂಟ್ಲ ಹತ್ರ ಥೈರಾಯ್ಡ್ ಗ್ರಂಥಿ ಊದಿಕೊಂಡು ದೊಡ್ಡ ಕತ್ತಾಗತ್ತೆ, ಕತ್ತು ಊದ್ಕೊಂಡು ಬಿಡ್ತದೆ. ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಪ್ಯಾರಾಥ್ರೋ ಹಾರ್ಮೋನ್ ಉತ್ಪತ್ತಿ ಆಗ್ತದೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕೆ ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ. ತಪ್ಪು ಹೇಳಿಕೆಯಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ಥೈರಾಕ್ಸಿನ್ ಹಾರ್ಮೋನ್? ಇಟ್ ರೆಗ್ಯುಲೇಟ್ಸ್ ಫ್ಯಾಟ್ ಮೆಟಾಬಾಲಿಸಮ್. Thyroxine regulates fat metabolism. Hence, people suffering from hypothyroidism, lower amount of thyroxine hormones become fat. Its deficiency causes goiter. Yes, its deficiency definitely causes goiter. Iodine in food is essential for production of thyroxine hormone. Hence, the wrong statement in this question is it is secreted by ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. 2 ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶವನ್ನು ಸಂಸರ್ಗ ಅಂತ ಕರಿತೀವಿ. ದ ಸ್ಪೇಸ್ ಬಿಟ್ವೀನ್ 2 ನ್ಯೂರಾನ್ಸ್ ಈಸ್ ಕಾಲ್ಡ್ ಆಸ್. ಆಪ್ಷನ್ ಎ ಡೆಂಡ್ರೈಟ್, ಆಪ್ಷನ್ ಬಿ ಎಕ್ಸಾನ್, ಆಪ್ಷನ್ ಸಿ ಸಿನಾಪ್ಸ್, ಆಪ್ಷನ್ ಸಿ ಸೆಲ್ ಬಾಡಿ. ಆ್ಯಂಡ್ ಆನ್ಸರ್ ಈಸ್ ಸಿನಾಪ್ಸ್. ಮೊಳೆಯುತ್ತಿರುವ ಬೀಜರುವ ಕುಂಡವನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇಡಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಈ ಪ್ರಶ್ನೆಯನ್ನು ಜುಲೈ 2021 ಪರೀಕ್ಷೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ರಾಸಾಯನಿಕ ಅನುವರ್ತನೆ, ಆಪ್ಷನ್ ಬಿ ದ್ವಿತೀಯ ಅನುವರ್ತನೆ, ಆಪ್ಷನ್ ಸಿ ಗುರುತ್ವಾನುವರ್ತನೆ, ಆಪ್ಷನ್ ಡಿ ಜಲಾನುವರ್ತನೆ. ಇದಕ್ಕೆ ಏನಿದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿಡಲಾಗಿದೆ. ಅದರಿಗೆ ಕೊರತೆ ಏನಿದೆ ರೀ? ಸೂರ್ಯನ ಬೆಳಕು ಕೊರತೆ ಇದೆ. ಅದು ಏನು ಪಡೆಯೋಕ್ಕೆ
The pot containing the germinating seed is placed in a dark room. It is placed in a dark room. A burning candle is kept near it for a few days. The top of the bud bends towards the light of the burning candle. This question is asked for July 2021 examination. Correct answer for this question is phototropism. ಸರಿಯಾದ ಉತ್ತರ ಆಪ್ಷನ್ ಬಿ ಮಿದುಳು ಬಳ್ಳಿ. ಈ ಪ್ರಶ್ನೆಯನ್ನು ಸೆಪ್ಟೆಂಬರ್ 2021 ಪರೀಕ್ಷೆಗೆ ಕೇಳಲಾಗಿದೆ. ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್? ಆಪ್ಷನ್ ವಿಚ್ ಈಸ್ ದ ಸೆಂಟರ್ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್? ಆಪ್ಷನ್ ಎ ಸೆರಿಬ್ರಮ್, ಆಪ್ಷನ್ ಬಿ ಸ್ಪೈನಲ್ ಕಾರ್ಡ್, ಆಪ್ಷನ್ ಸಿ ಬ್ರೇನ್, ಆಪ್ಷನ್ ಡಿ hypothalamus, and the correct answer is spinal cord. This question is asked for September 2021 examination. ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್. ಈ ಪ್ರಶ್ನೆಯನ್ನು ಸೆಪ್ಟೆಂಬರ್ 2021 ಜೂನ್ 2022 ಪರೀಕ್ಷೆಗೆ ಕೇಳಲಾಗಿದೆ. ಆಪ್ಷನ್ ಎ ಆಕ್ಸಿನ್, ಆಪ್ಷನ್ ಬಿ ಜಿಬರ್ಲಿನ್, ಆಪ್ಷನ್ ಸಿ ಸೈಟೋಕೈನಿನ್, ಆಪ್ಷನ್ ಡಿ ಆಬ್ಸಿಸಿಕ್ ಆಮ್ಲ. ಸರಿಯಾದ ಉತ್ತರ ಆಬ್ಸಿಸಿಕ್ ಆಮ್ಲ. ಎ ಪ್ಲಾಂಟ್ ಹಾರ್ಮೋನ್ ದ್ಯಾಟ್ ಇನ್ಹಿಬಿಟ್ಸ್ ಪ್ಲಾಂಟ್ ಗ್ರೋತ್. ದಿಸ್ ಕ್ವೆಶ್ಚನ್ ಈಸ್ ಆಸ್ಕ್ಡ್ ಫಾರ್ ಸೆಪ್ಟೆಂಬರ್ 21 and June 22 examination. Options are option A auxin, option B gibberellin, option C cytokinin, option D abscisic acid, and the answer is option D abscisic acid. ಸಸ್ಯಗಳ ಧನ ಗುರುತ್ವಾನುವರ್ತನೆ ಒಂದು ಉದಾಹರಣೆ. ಜೂನ್ 2022. ಆಪ್ಷನ್ ಎ ಕಾಂಡದ ಬೆಳವಣಿಗೆ, ಆಪ್ಷನ್ ಬಿ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ, ಆಪ್ಷನ್ ಸಿ ಬಳ್ಳಿಗಳ ಕುಡಿಗಳ ಬೆಳವಣಿಗೆ, ಆಪ್ಷನ್ ಡಿ ಬೇರುಗಳ ಮೇಲ್ಮುಖ ಬೆಳವಣಿಗೆ. ಉತ್ತರ ಆಪ್ಷನ್ ಬಿ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ. ಆ್ಯನ್ ಎಕ್ಸಾಂಪಲ್ ಆಫ್ ಜಿಯೋಟ್ರೋಪಿಸಮ್ ಇನ್ ಪ್ಲಾಂಟ್ಸ್ ಈಸ್? ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ. ಈ ಪ್ರಶ್ನೆಯನ್ನು ಮಾರ್ಚ್ 2023 ಪರೀಕ್ಷೆಗೆ ಕೇಳಲಾಗಿದೆ. ಆಪ್ಷನ್ ಎ ಗ್ರಾಹಕ ಜ್ಞಾನವಾಹಿ ನರಕೋಶ, ಮಿದುಳು ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಆಪ್ಷನ್ ಬಿ ಗ್ರಾಹಕ ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಆಪ್ಷನ್ ಸಿ ಕಾರ್ಯನಿರ್ವಾಹಕ, ಮಿದುಳು ಬಳ್ಳಿ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ. ಆಪ್ಷನ್ ಡಿ ಕಾರ್ಯನಿರ್ವಾಹಕ ನರಕೋಶ, ಕ್ರಿಯಾವಾಹಿ ನರಕೋಶ, ಮಿದುಳು ಸಂಬಂಧ ಕಲ್ಪಿಸುವ ನರಕೋಶ, ಜ್ಞಾನವಾಹಿ ನರಕೋಶ, ಗ್ರಾಹಕ.